ರುದ್ರಾಯ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ಎಲ್ಲಕ್ಕಿಂತ ದೊಡ್ಡ ಗೆಲುವು. ನಿಮ್ಮಲ್ಲಿ ಬಹುಮಂದಿ ಚುನಾವಣೆಯಲ್ಲಿ ಯಾರು ಗೆಲ್ಲಬಹುದು ಅಂತ ಆಲೋಚನೆ ಮಾಡ್ತಿರಬಹುದು. ಅಯ್ಯೋ, ಚುನಾವಣೆಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಈ ಚುನಾವಣೆಯಲ್ಲಿ ಗೆದ್ದವರದ್ದು ಏನು ಗೆಲುವುದು? ಇವತ್ತು ಗೆಲ್ತಾರೆ, ನಾಳೆ ಸೋಲ್ತಾರೆ. ಅದು ಯಾವ ಲೆಕ್ಕಕ್ಕೂ ಇಲ್ಲ. ಹಾಗಾದ್ರೆ ಅಧ್ಯಾತ್ಮ ದೃಷ್ಟಿಯಿಂದ ಅತಿ ದೊಡ್ಡ ಗೆಲುವು ಅಂದ್ರೆ ಏನು? ಭಗವಂತ ವಾಸುದೇವ ಅರ್ಜುನನಿಗೆ ಗೀತೆಯನ್ನು ಉಪದೇಶಿಸಿದಾಗಲೂ ಕೂಡ ಆ ಮಹಾಭಾರತದ ಯುದ್ಧದಲ್ಲಿ ಗೆಲ್ಲುವುದನ್ನ ಒತ್ತಿ ಹೇಳಲಿಲ್ಲ. ಹೇ ಅರ್ಜುನ, ಲಾಭ ಆಗಲಿ ನಷ್ಟ ಆಗಲಿ, ಜಯ ಆಗಲಿ ಅಪಜಯ ಆಗಲಿ, ಅವೆಲ್ಲದರಲ್ಲಿಯೂ ಸಮತ್ವವನ್ನು ಉಳಿಸಿಕೊಳ್ಳುವಂತಹದ್ದೇ ಬಹಳ ಶ್ರೇಷ್ಠವಾದದ್ದು ಅಂತ ಕರ್ಮಯೋಗದ ಸಂದರ್ಭದಲ್ಲಿ ಹೇಳ್ತಾರೆ. ಸಮತ್ವಂ ಯೋಗ ಉಚ್ಯತೆ. ಭಗವದ್ಗೀತೆಗೊಂದು ಯುದ್ಧದ ಹಿನ್ನೆಲೆ ಇದ್ರೂ ಕೂಡ, ಕುರುಕ್ಷೇತ್ರದಲ್ಲಿ ನಡೆದಂತಹ ಯುದ್ಧದ ಒಂದು ಚೌಕಟ್ಟಿನಲ್ಲಿ ಗೀತೆಯ ಉಪದೇಶ ಆಗಿದ್ದರೂ ಕೂಡ ಭಗವದ್ಗೀತೆ ಯಾವ ಚುನಾವಣೆಯಲ್ಲಿ ಗೆಲ್ಲುವುದರ ಬಗ್ಗೆಯೂ ಅಲ್ಲ, ಯುದ್ಧದಲ್ಲಿ ಗೆಲ್ಲುವ ಬಗ್ಗೆಯೂ ಅಲ್ಲ. ಅವೆಲ್ಲ ಗೌಣ. ಅವುಗಳಿಗೆ ಅವುಗಳದ್ದೇ ಆದ ಸ್ಥಾನ ಇರಬಹುದು. ಆದರೆ ಗೀತೆಯ ತಾತ್ಪರ್ಯ ಏನು? ಆ ತಾತ್ಪರ್ಯವನ್ನು ನಾವು ದೊಡ್ಡ ಗೆಲುವು ಅನ್ನುವ ಒಂದು ಪ್ರಶ್ನೆಯನ್ನು ಎತ್ಕೊಂಡು ಭಗವದ್ಗೀತೆಯಲ್ಲಿ ಸ್ವಲ್ಪ ಪರೀಕ್ಷೆ ಮಾಡಿದರೆ ಎಲ್ಲಾ ಕಡೆಯಲ್ಲೂ ಕೂಡ ಭಗವಂತ ಅಹಂಕಾರ ಹೊರಟು ಹೋಗುವುದರ ಬಗ್ಗೆ ಹೇಳ್ತಾನೆ. ಅದು ತುಂಬಾ ಮಂದಿಗೆ ತೋರಿ ಬರ್ಲಿಕ್ಕಿಲ್ಲ. ಗೀತೆಯಲ್ಲಿ ಎಷ್ಟೋ ಸಂದೇಶಗಳಿವೆ. ಆದರೆ ನಾವು ವೇದಾಂತವನ್ನು ಅಧ್ಯಯನ ಮಾಡಿದಂತೆ, ವೇದಾಂತದಲ್ಲಿ ಮತ್ತೆ ಮತ್ತೆ ಮುಂದೆ ಹೋದಂತೆ ನಮಗೆ ಅರ್ಥವಾಗುತ್ತೆ. ನಮ್ಮಲ್ಲಿ ನಮ್ಮ ಆಲೋಚನೆಗಳೇ ಸೃಷ್ಟಿಸುವಂತಹ ಒಂದು ನಾನು ಅಂತ ಇರುತ್ತೆ. ನಾನಲ್ಲಿ ಗೆದ್ದೆ, ಆದ್ರೆ ಏನ್ ಮಾಡ್ಲಿ, ಇಲ್ಲಿ ಸೋತೆ, ಅಲ್ಲಿ ನನಗೆ ಸನ್ಮಾನ ಆಯ್ತು, ಇಲ್ಲಿ ಅಪಮಾನ ಆಯ್ತು, ನನಗೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಇತ್ಯಾದಿಯಾಗಿ ನಾನು, ನನ್ನ ಬಗ್ಗೆ, ನನ್ನ ಭವಿಷ್ಯ, ಇದೆಲ್ಲದರ ಬಗ್ಗೆ ಕಾಳಜಿ ಇರುತ್ತೆ. ಅಧ್ಯಾತ್ಮದ ಪರಾಕಾಷ್ಠೆ ಮತ್ತೇನಲ್ಲ, ಈ ನಾನು ಅನ್ನುವಂತಹದ್ದು ಇಲ್ಲವಾಗುವಂತಹದ್ದು. 2ನೇ ಅಧ್ಯಾಯದಿಂದ ಪ್ರಾರಂಭಿಸಿ 18ನೇ ಅಧ್ಯಾಯದವರೆಗೂ ಕೂಡ ಭಗವಂತ ಎಷ್ಟೋ ಕಡೆಯಲ್ಲಿ ನಿರಹಂಕಾರ, ಅನಹಂಕಾರ, ಕೆಲವೊಮ್ಮೆ ಅಮಾನಿತ, ನಾತಿಮಾನಿತ, ನಾನು ಅಂತ ಹೆಮ್ಮೆ ಪಡುವಂತಹದ್ದು ಯಾವಾಗ ಏನೂ ಇರುವುದಿಲ್ವೋ. ಸ್ವಾಮಿ ಶಿವಾನಂದರು ಕಟ್ಟಿದ್ರು ದಿವ್ಯ ಜೀವನ ಸಂಘ ಅಂತ ಋಷಿಕೇಶದಲ್ಲಿ, ಡಿವೈನ್ ಲೈಫ್ ಸೊಸೈಟಿ. ಸ್ವಾಮಿ ಶಿವಾನಂದರ ಬಳಿಕ ಆ ಆಶ್ರಮದ ಮುಖ್ಯಸ್ಥರಾದವರು ಸ್ವಾಮಿ ಚಿದಾನಂದ ಸರಸ್ವತಿ ಅಂತ. ಅವರು ಬಹಳ ವಿನಮ್ರ ಇರ್ತಿದ್ರು. ಸ್ವಾಮಿ ಚಿನ್ಮಯಾನಂದರು ಮತ್ತೆ ಸ್ವಾಮಿ ಚಿದಾನಂದ ಸರಸ್ವತಿ ಬಹಳ ಒಳ್ಳೆ ಮಿತ್ರರಾಗಿದ್ರು. ಅವರಿಬ್ಬರು ಶಿವಾನಂದರಿಂದ ಸನ್ಯಾಸ ಪಡೆದಂತ ವರ್ಷ ಒಂದೇ ವರ್ಷದಲ್ಲಿ ತಗೊಂಡದ್ದು. ಒಮ್ಮೆ ಕಾನ್ಪುರ್ IITಯಲ್ಲಿ ಸ್ವಾಮಿ ಚಿನ್ಮಯಾನಂದರನ್ನ ಅಲ್ಲಿ ಸಭೆಯಲ್ಲಿ ಒಬ್ಬ ಎದ್ದು ನಿಂತು ಪ್ರಶ್ನೆ ಕೇಳಿದ. ಇಷ್ಟೆಲ್ಲ ಸ್ಥಿತಪ್ರಜ್ಞ ಅಂತೆಲ್ಲ ಮಾತಾಡ್ತಿರಲ್ಲ ಸ್ವಾಮೀಜಿ, ಯಾರಾದರೂ ಸ್ಥಿತಪ್ರಜ್ಞನನ್ನ ನೀವು ನೋಡಿದ್ದೀರಾ ಅಂತ. ಸ್ವಾಮಿ ಚಿನ್ಮಯಾನಂದರು ಒಂದು ಕ್ಷಣ ಸುಮ್ಮನಿದ್ದರು. ಆಮೇಲೆ ಹೇಳಿದ್ರು, ನಾನು ನೋಡಿರುವವರಲ್ಲಿ ಋಷಿಕೇಶದ ದಿವ್ಯ ಜೀವನ ಸಂಘದ ಮುಖ್ಯಸ್ಥರಾದಂತಹ ಚಿದಾನಂದ ಸರಸ್ವತಿ ಸ್ಥಿತಪ್ರಜ್ಞರಾಗಿ ನನಗನ್ಸುತ್ತೆ ಅಂತ ಒಂದು ಒಳ್ಳೆಯ ಮಾತು ಹೇಳಿದ್ರು. ಅವರು ಒಂದು ಕಡೆಯಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಬಹಳ ವಿನಮ್ರರಾಗಿದ್ರಂತೆ. ಹಾಗೆ ಯಾರೋ ಹೇಳಿದ್ರು, ನಿಮ್ಮಲ್ಲಿ ವಿನಮ್ರತೆ ಎಲ್ಲಿಂದ ಬಂತು ಅಂತ. ಆಗ ಚಿದಾನಂದ ಸರಸ್ವತಿ ಹೇಳಿದ್ರು, ನನ್ನಲ್ಲಿ ಏನೂ ಇಲ್ಲ, ನೀವೇನಾದರೂ ನನ್ನಲ್ಲಿ ನೋಡಿದ್ದುದು ಹೌದಾದ್ರೆ ಅದು ನನ್ನ ಗುರುಗಳಾದ ಶಿವಾನಂದರು ನನ್ನಲ್ಲಿ ಇಟ್ಟಿದ್ದು, ಅದು ತೋರಿ ಬರ್ತಾ ಇದೆ. ನಾನು ಸ್ವತಃ ಏನು ಒಳ್ಳೆ ಗುಣವನ್ನು ಪಡೆದಿಲ್ಲ ಅಂತ ಅಲ್ಲೂ ಆ ಥರ ಉತ್ತರ ಕೊಟ್ಟು.
ಅಧ್ಯಾಯದಲ್ಲಿಯೇ ಭಗವಂತ ಹೇಳ್ತಾನೆ, ಯಾರಿಗೆ ಶಾಂತಿ ದೊರಕಲಿಕ್ಕೆ ಸಾಧ್ಯ ಇದೆ ಜೀವನದಲ್ಲಿ ಅನ್ನುವ ಒಂದು ವಿಷಯದಲ್ಲಿ, ವಿಹಾಯ ಕಾಮಾನ್ ಯಸ್ಸರ್ವಾನ್ ಪುಮಾನ್ ಶರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸಹ ಶಾಂತಿ ಅಧಿಗಚ್ಚತಿ. ಯಾರು ನಿರಹಂಕಾರನಾಗಿರ್ತಾನೋ, ನೋಡಿ ತತ್ವಶಾಸ್ತ್ರದಲ್ಲಿ ನಿರಹಂಕಾರ ಅಂದ್ರೆ ಗರ್ವ ಇಲ್ಲದೆ ಇರೋದು ಮಾತ್ರ ಅಲ್ಲ, ಒಂದು ಕಡೆ ಗರ್ವವೂ ಇಲ್ಲ, ಆಮೇಲೆ ಇನ್ನೊಂದು ಕಡೆ ಎಲ್ಲಾದ್ರೂ ನಮ್ಗೆ ಸೋತ್ರೆ, ನಾವು ಅಪಮಾನಗೊಂಡ್ರೆ ಅದ್ರ ಬಗ್ಗೆ ಕೂಡ ಅಯ್ಯೋ ನನಗೆ ಹೀಗಾಯ್ತಲ್ಲ, ಇನ್ನೊಬ್ರಿಗಾದ್ರೆ ಪರವಾಗಿಲ್ಲ, ನನಗೆ ಈ ತರ ಅನ್ಯಾಯ ಆಯ್ತಲ್ಲ, ನನಗೆ ಅಪಮಾನ ಆಯ್ತಲ್ಲ, ನನ್ನ ಕಡೆ ಕೋಳಿ ಮೊಟ್ಟೆ ಎಸೆದ್ರಲ್ಲ, ನನ್ನ ಕಡೆ ಯಾರೋ ಚಪ್ಪಲಿ ಎಸೆದ್ರಲ್ಲ, ನನ್ನ ಬಗ್ಗೆ ಈ ತರ ಕೆಟ್ಟದಾಗಿ ಮಾತಾಡಿದ್ರಲ್ಲ ಅಂತ ನಾವು ಬೇಸರ ಪಟ್ರೆ, ಎದೆಗುಂದಿದ್ರೆ ಆವಾಗ್ಲೂ ಕೂಡ ಅಲ್ಲಿ ಅಹಂಕಾರ ನಮ್ಮಲ್ಲಿದೆ. ಯಾಕಂದ್ರೆ ನಾನು ಸನ್ಮಾನಗೊಂಡೆ ಅನ್ನುವುದು ಅಹಂಕಾರದ ಒಂದು ರೂಪ, ನಾನು ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಿದ್ದೀನಿ ಅನ್ನೋದು ಇನ್ನೊಂದು ಅಹಂಕಾರದ ರೂಪ. ಈ ಅಧ್ಯಾತ್ಮ ದೃಷ್ಟಿಯಲ್ಲಿ ಅಹಂಕಾರ ಇಲ್ಲದಿರುವುದು ಬಹಳ ಸೋಜಿಗದ ವಿಷಯ. ಅಲ್ಲಿ ಒಬ್ಬ ತನ್ನ ಬಗ್ಗೆ ಯಾವ ಒಂದು ಅಭಿಪ್ರಾಯ ಇಟ್ಕೊಂಡಿರೋದಿಲ್ಲ, ಅವನೊಳಗೆ ಒಂದು ಮೌನವಿರುತ್ತೆ. ಅವನ ಅಪಮಾನವನ್ನು ಕೂಡ ಮೌನದಿಂದ ಸ್ವೀಕರಿಸಬಲ್ಲ, ಸನ್ಮಾನದ ಬಗ್ಗೆ ಕೂಡ ಮೌನದಿಂದ ಇರಬಲ್ಲ. ಅದಕ್ಕೆ ವೇದಾಂತ ಜ್ಞಾನವೇ ಬೇಕು, ಬರೇ ಸಂಕಲ್ಪ ಮಾಡಿದ್ರೆ ಅದು ಸಾಧ್ಯ ಇಲ್ಲ. ಹೀಗೆಯೇ ಬೇರೆ ಬೇರೆ ಕಡೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ತಾವೆಲ್ಲರೂ ಉದಾಹರಣೆಗೆ ತಿಳಿದಿದ್ದೀರಾ, 13ನೇ ಅಧ್ಯಾಯದಲ್ಲಿ ಭಗವಂತ 20 ಮೌಲ್ಯಗಳನ್ನು ಹೇಳ್ತಾನೆ. ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಶಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಧೈರ್ಯಮಾತ್ಮ ವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವಚ. ಅಲ್ಲಿ ಅನಹಂಕಾರ, ಅಹಂಕಾರ ಇಲ್ಲದಿರುವಿಕೆ ಆತ್ಮಜ್ಞಾನಕ್ಕೆ ಬಹಳ ಸಹಾಯ. ಆದ್ರೆ ಆ ಅಹಂಕಾರ ಇಲ್ಲದಿರುವುದು ಹೇಗೆ ಸಾಧ್ಯ? ನಾವು ನಮ್ಮ ಜನ್ಮದಿನದ ದಿವಸ, ಹುಟ್ಟು ಹಬ್ಬದ ದಿವಸ ಎಲ್ಲ ಮಿತ್ರರನ್ನು ಕರೆಸಿ ಅವರಿಗೆಲ್ಲ ಮಿಠಾಯಿ ಕೊಟ್ಟು, ನೋಡಿಯಪ್ಪ ನಾನೊಂದು ನಿರ್ಧಾರ ಮಾಡಿದ್ದೀನಿ, ಬರ್ತ್ಡೇ ರೆಸೊಲ್ಯೂಷನ್, ಜನ್ಮದಿನದ ಸಂಕಲ್ಪ, ನಾಳೆಯಿಂದ 1 ವರ್ಷ ಅಹಂಕಾರ ಇಟ್ಕೊಂಡಿರೋದಿಲ್ಲ, ಆಮೇಲೆ ಅವಶ್ಯಕತೆ ಬಿದ್ದರೆ ತಗೊಂಡ್ಬರ್ತೀನಿ. ಅದು ಏನದು, ಬದನೆಕಾಯ ಎಲ್ಲೋ ಕೊಡೋದು ಆಮೇಲೆ ತಗೊಂಡ್ಬರೋದು? ಅಹಂಕಾರ ಸಂಕಲ್ಪದಿಂದ ಹೋಗೋದಿಲ್ಲ, ಸಂಕಲ್ಪದಿಂದ ಬರೋದೂ ಇಲ್ಲ. ಅಹಂಕಾರ ಹೋಗಬೇಕಾದ್ರೆ ಹೆಚ್ಚಿನ ಅಧ್ಯಾತ್ಮ ತತ್ವದ ಅರಿವು ನಮಗಾಗಬೇಕು. ಭಗವಂತನ ಮಹಿಮೆಯ ಅರಿವು, ಅವನ ಜ್ಞಾನ, ಅವನ ಸರ್ವಶಕ್ತತ್ವ, ಭಗವಂತನ ಬಗ್ಗೆ ಹೆಚ್ಚೆಚ್ಚು ನಮಗೆ ಅಬ್ಬಾ ದೇವರು ಹಾಗಿದ್ದಾನೆ ಅನ್ನುವುದಾಗಿ ಭಾವನೆ ಬಂದರೆ ಅಷ್ಟರ ಮಟ್ಟಿಗೆ ನಮ್ಮ ಅಹಂಕಾರ ಕ್ಷೀಣವಾಗುತ್ತೆ. ಇರಲಿ, ಗೀತೆಯಲ್ಲಿ 16ನೇ ಅಧ್ಯಾಯದಲ್ಲಿ ದೈವೀ ಸಂಪತ್ತ ಅಂತಿದೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪಾರ್ಜವಂ ಇತ್ಯಾದಿ 3 ಶ್ಲೋಕದಲ್ಲಿ. ಅಲ್ಲಿ ಅನಹಂಕಾರ ಅಥವಾ ನಿರಹಂಕಾರ ಬರೋದಿಲ್ಲ, ಆದರೆ ನಾನು ಈ ಮೊದಲು ಹೇಳಿದ್ದಂಥದ್ದು ನಾತಿಮಾನಿತ ಅಂತ ಬರುತ್ತೆ. ಅತಿಮಾನಿತ ಅಂದ್ರೆ ತಮ್ಮ ಬಗ್ಗೆ ನಾವು ವಿಶೇಷವಾಗಿ ಆಲೋಚನೆ ಮಾಡೋದು. ನಾತಿಮಾನಿತ, ಎಷ್ಟೇ ಪ್ರಶಸ್ತಿ ಬಂದಿರಬಹುದು, ಎಷ್ಟೇ ಜನರು ಹೊಗಳಿರಬಹುದು, ಎಷ್ಟೇ ಶಿಷ್ಯರು ಭಕ್ತಾದಿಗಳಿರ್ಬೋದು ಒಬ್ಬರಿಗೆ, ಅಥವಾ ಇನ್ನೊಂದು ಕಡೆಯಲ್ಲಿ ಅವ್ರನ್ನ ಯಾರೂ ತಿಳ್ಕೊಂಡಿಲ್ಲ, ಯಾರಿಗೂ ಅವ್ರು ಯಾರಂತೂ ಗೊತ್ತಿಲ್ಲ, ಅಲ್ಲಿಯೂ ಕೂಡ ಆತನಿಗೆ ತನ್ನ ಬಗ್ಗೆ ಒಂದು ಕಡೆ ಗರ್ವವೂ ಇಲ್ಲ, ಇನ್ನೊಂದು ಕಡೆ ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಇಲ್ಲ. ಈ ಅಹಂಕಾರ ಇಲ್ಲದಿರುವುದನ್ನೇ ಅತಿ ದೊಡ್ಡ ಗೆಲುವು ಅಂತ ಹೇಳ್ಬೋದು. ಗೀತೆಯಿಂದ ಇನ್ನೊಂದು ಉದಾಹರಣೆಯನ್ನು ಹೇಳುವುದಿದ್ರೆ 18ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಒಂದು ಮಾತು ಹೇಳ್ತಾನೆ, ನಮಗೆ ಅದು ಕೇಳಿ ಆಶ್ಚರ್ಯ ಆಗುತ್ತೆ. ಯಸ್ಯ ನಾಹಂಕೃತೋ ಭಾವಃ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನ ಹಂತಿ ನ ಹನ್ಯತೆ ನ ಹಂತಿ ನ ನಿಬದ್ಧತೆ ಅಂತ ಇದೆ. ಯಾರಲ್ಲಿ ಅಹಂಕೃತ ಭಾವ ಅಂದ್ರೆ ಅಹಂಕಾರ ಇಲ್ಲವೋ, ಒಮ್ಮೆ ನಿಮ್ಮಲ್ಲಿ ನಾನೊಂದು ಪ್ರತ್ಯೇಕ ವ್ಯಕ್ತಿ ಅನ್ನೋದೇ ಇಲ್ಲವೋ ಆಲೋಚನೆಗಳ ಮಟ್ಟದಲ್ಲಿ, ಇದನ್ನ
ತಪ್ಪಾಗಿ ಎಲ್ಲೋ ಸೇರಿಸಬಾರ್ದು. ಯಾರೋ ಒಬ್ಬ ಹಾಗಾದ್ರೆ ನಾನು ಪ್ರತ್ಯೇಕವಾದ ವ್ಯಕ್ತಿ ಅಲ್ಲದಿದ್ರೆ ಎಲ್ಲರಲ್ಲೂ ನಾನಿದ್ದೀನಿ, ನನ್ನಲ್ಲಿ ಎಲ್ಲರೂ ಇದ್ದಾರೆ, ಅವರು ನಾವು ಎಲ್ಲ ಒಂದೇ, ಅಲ್ಲಿ ಭೇದವೇ ಇಲ್ಲ ಅಂತ ಆದ್ರೆ ಅವರು ಊಟ ಮಾಡಿದಾಗ ನನ್ನ ಹಸಿವು ಹೊರಟು ಹೋಗ್ಬೇಕಲ್ಲ ಅಂತ ಯಾರೊಬ್ಬ ಕೇಳಿದ್ನು. ಕೃಷ್ಣ ಆ ಪ್ರಕಾರವಾಗಿ ಅದನ್ನು ತಗೊಂಡ್ಬರ್ಬೇಡಿ. ಅಹಂಕಾರ ಅನ್ನುವುದು ಹಸಿವು ಬಾಯಾರಿಕೆಯ ಮಟ್ಟದಲ್ಲ. ಅಹಂಕಾರ ಅನ್ನುವಂಥದ್ದು ನಮ್ಮ ಒಂದು ಅಳೆಯುವಿಕೆ. ನಮ್ಮನ್ನು ನಾವು ಅಳೆಯುತ್ತಾ ಇರ್ತೀವಿ. ವಿ ಮೆಜರ್ ಅವರ್ ಸೆಲ್ಸ್, ವಿ ಜಡ್ಜ್ ಅವರ್ ಸೆಲ್ಸ್, ವಿ ಪಿಜನ್ ಹೋಲ್ ಅವರ್ ಸೆಲ್ಸ್. ಇವರೆಲ್ಲರಿಗಿಂತ ನಾನು ಮೇಲೆ, ಆದ್ರೆ ಏನ್ ಮಾಡ್ಲಿ, ಅವರೊಂದು 4-5 ಜನರಿಗೆ ಹೋಲಿಸಿದ್ರೆ ನಾನು ಕೆಳಗೆ. ನಮ್ಮನ್ನು ನಾವು ಎಲ್ಲೋ ಒಂದು ಕಡೆ, ಮ್ಯಾಥಮೆಟಿಕ್ಸ್ ನಲ್ಲಿ ಹೇಳ್ತಾರೆ ನೋಡಿ, ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಅಂತ. ಇನ್ನೊಂದು ಝಡ್ ಆಕ್ಸಿಸ್ ಇದೆ ಬಿಡಿ, ಬಟ್ ಸರಳತೆಗೋಸ್ಕರ ಎಕ್ಸ್ ಮತ್ತು ವೈ ತಗೊಳ್ಳೋಣ. ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ನಲ್ಲಿ ಒಂದು ಬಿಂದುವನ್ನ ಇಲ್ಲಿದೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಾವುಗಳು ಕೂಡ ನಮ್ಮನ್ನ ಎಲ್ಲೋ ಒಂದು ಕಡೆ ಈ ಸಮಾಜದಲ್ಲಿ ಅಥವಾ ನನ್ನ ಕುಟುಂಬದಲ್ಲಿ, ನನ್ನ ತಾಯಿ ಹೆತ್ತಂತ 8 ಮಕ್ಕಳಲ್ಲಿ ನನ್ನ ಸ್ಥಾನ ಯಶಸ್ಸಿನ ಒಂದು ದೃಷ್ಟಿಯಿಂದ ನಂಬರ್ 3. ನನ್ಗಿಂತ ಮೇಲಿಬ್ರು ಇದ್ದಾರೆ, ನನ್ಗಿಂತ ಹೆಚ್ಚು ಯಶಸ್ವಿ ಆಗಿದ್ದಾರೆ ಅವರು. ಆಮೇಲೆ ನನ್ಗಿಂತ ಕೆಳಗೆ 5 ಜನ ಇದ್ದಾರೆ. ಅಂದ್ರೆ ಯಾವುದೋ ಒಂದು ಲೆಕ್ಕಾಚಾರ, ಎಲ್ಲೋ ಒಂದು ನಮ್ಮನ್ನ ನಾವು ಅಳೆಯೋದು. ಅದು ಈ ಹಸಿವು ಬಾಯಾರಿಕೆ ದೃಷ್ಟಿ ಅಲ್ಲ. ಅಲ್ಲಿ ಕಂಡೀಷನಿಂಗ್ಸ್ ಅಂತೀವಲ್ಲ, ಏನೇನೋ ಪ್ರಭಾವಗಳು. ಕೆಲವರು ಹಣಕ್ಕೆ ಬಹಳ ಬೆಲೆ ಕೊಡ್ತಾರೆ, ಅವರು ತಮ್ಮನ್ನು ಅಳೆಯುವುದು ಹಣದ ದೃಷ್ಟಿಯಿಂದ ಮಾತ್ರ. ಇನ್ ಕೆಲವರು ರೂಪದಿಂದ, ಇನ್ ಕೆಲವರು ರಾಜಕೀಯ ಶಕ್ತಿ ಪ್ರಭಾವ ಸಮಾಜದಲ್ಲಿ, ಮತ್ ಕೆಲವರು ತಮ್ಮ ಪುಸ್ತಕ ಜ್ಞಾನದಿಂದ, ಮತ್ ಕೆಲವರು ಎಲ್ಲ ಇದೆಯಲ್ಲ, 25 ಇದೆ ತಮ್ಮ ಡಿಗ್ರಿಗಳು ಅಥವಾ ತಾವು ಇರುವಂತ ಒಂದು ಸ್ಥಾನ. ನಾನು ಬಹಳ ಪ್ರಸಿದ್ಧವಾದ ವಿಶ್ವವಿದ್ಯಾಲಯದಲ್ಲಿ ಹೆಡ್ ಆಫ್ ಡಿಪಾರ್ಟ್ಮೆಂಟ್, ಏನ್ ತಿಳ್ಕೊಂಡಿದ್ದೀರಾ? ನನ್ನ ತಮ್ಮ ಕೆಲ್ಸಕ್ಕೆ ಬಾರ್ದವನು, ಹೈಸ್ಕೂಲ್ ಟೀಚರು ಅಂತ ಕೆಲವರು ಮಾತಾಡ್ತಾರೆ. ಅಧ್ಯಾತ್ಮದಲ್ಲಿ ಪ್ರಸಿದ್ಧ ವಿಶ್ವವಿದ್ಯಾಲಯದಲ್ಲಿ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗುವುದಕ್ಕೆ ಅವನಿಗೆ ನಿಜವಾಗಿ ಹಿರಿಮೆ ಏನಿಲ್ಲ. ಹೈಸ್ಕೂಲ್ ಮೇಸ್ಟರ್ ಆದ ಕೂಡಲೇ ಅವರೇನು ಕೀಳಾಗೋದಿಲ್ಲ. ಕೆಲವು ಹೈಸ್ಕೂಲ್ ಮೇಸ್ಟರ್ ಆಗಿದ್ದವರೆಲ್ಲ ಎಂತ ಅದ್ಭುತವಾದ ಒಂದು ಯೋಚನೆ, ಆಲೋಚನೆ, ಚಿಂತನೆ ಎಲ್ಲ ಮಾಡಿದ್ರು. ಆಮೇಲೆ ಅವ್ರ ಸಾಹಿತ್ಯ ಎಲ್ಲ ಹೊರಗೆ ಬಂದಿದೆ. ಆಧ್ಯಾತ್ಮಿಕ ಮಹಿಮೆಗೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗೋ ಅವಶ್ಯಕತೆ ಇಲ್ಲ, ಯಾವ ಕೆಲಸವೂ ಇರಬೇಕಾಗಿಲ್ಲ. ಅವರಲ್ಲಿ ಒಳಗಿರುತ್ತೆ ಹಿರಿಮೆ. ಆ ಹಿರಿಮೆ ಬಲ್ಲರು, ಕೆಲವರಿಗೆ ಗೊತ್ತಾಗೋದಿಲ್ಲ. ಸೊ ಈ ಅಳೆಯುವಿಕೆ ಅಂತಿದೆ ನೋಡಿ, ನಮ್ಮನ್ನು ನಾವು ಅಳೆದು ಅದು ಆಗದಿದ್ದಾಗ, ಸೊ ಇಟ್ ಈಸ್ ಎ ಸೈಕಲಾಜಿಕಲ್ ಫಿನಾಮಿನನ್. ಸೆಪರೇಟ್ ಸೆಲ್ಫ್, ಪ್ರತ್ಯೇಕ ನಾನು ಅನ್ನುವಂಥದ್ದು. ಸೊ ಈ 17ನೇ ಶ್ಲೋಕ 18ನೇ ಅಧ್ಯಾಯದಲ್ಲಿ, ಯಾಕೆ ಇದು ಓದಿದ್ರೆ ನಿಮಗೆ ಮೊದಲನೇ ಬಾರಿ ಆಶ್ಚರ್ಯ ಆಗ್ಬೋದು ಅಂದ್ರೆ, ಆತ ಹೇಳ್ತಾನೆ, ಭಗವಂತ, ನಿಮ್ಮಲ್ಲಿ ಅಹಂಕಾರ ಇಲ್ಲವಾದ್ರೆ ನೀವು 100 ಜನರನ್ನ ಕೊಲೆ ಮಾಡಿದ್ರು ಕೂಡ ನಿಮಗೆ ಯಾವ ಪಾಪ ಅಂಟೋದಿಲ್ಲ. ಹಾಗಂತ ಕೊಲೆ ಮಾಡಿಯೇ ಹೋಗಿ ಅಂತ ಹೇಳ್ತಾ ಇಲ್ಲ, ತಪ್ಪು ತಿಳ್ಕೊಳ್ಬಾರ್ದು. ಅದನ್ನು ಹೇಳುವ ಬಗೆ. ಅಹಂಕಾರ ಇಲ್ಲದಿದ್ದಾಗ ಪುಣ್ಯ ಪಾಪಗಳನ್ನು ಮೀರಿ ನೀವು ನಿಂತಿರ್ತೀರಾ. ಯಾಕಂದ್ರೆ ವೇದಾಂತದ ಭಾಷೆಯಲ್ಲಿ ಆಗ ನೀವು ಸಚ್ಚಿತ್ ಸ್ವರೂಪ, ಸಚ್ಚಿದಾನಂದ ಸ್ವರೂಪ. ಯಸ್ಯ ನಾಹಂಕೃತೋ ಭಾವ ಬುದ್ಧಿರ್ಯಸ್ಯ ನ ಲಿಪ್ಯತೆ. ಒಳ್ಳೇದು ಮಾಡಿದಾಗ ನಾನೆಂತ ಒಳ್ಳೆ ಕೆಲಸ ಮಾಡಿದೆ ಗೊತ್ತಾ ನಿಮಗೆ ಅಂತ ಗರ್ವ ಇಲ್ಲ. ಲಿಪ್ಯತೆ ಅಂದ್ರೆ ಲೇಪ, ಬುದ್ಧಿ ಲೇಪಗೊಳ್ಳೋದಿಲ್ಲ. ಮತ್ತೊಂದೇನೋ ನಮ್ಮ ಕೈಯಲ್ಲಿ ಏನೋ ತಪ್ಪಾಗ್ಬಿಡ್ತು, ಆಗ ನೀವು ಮುಂದಿನ 24 ಗಂಟೆ ಎಲ್ಲರ ಎದುರಿಗೆ ಆ ತಪ್ಪು ಮಾಡಿಬಿಟ್ನಲ್ಲ. ಕೆಲವರೆಲ್ಲ ನಕ್ಕರು ಆಗ, ಛೇ 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 ಅಂತ ನಮ್ಮ ಬಗ್ಗೆ ನಾವು ಕೀಳಾಗಿ ಭಾವಿಸ್ತೀವಿ ನೋಡಿ. ಅದು ಒಂದು ಲೇಪ. ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಸ ಇಮಾನ್ ಲೋಕಾನ್ ನ ಹಂತಿ ನ ನಿಬದ್ಧತೆ. ಇವತ್ತು ಈ ಅಹಂಕಾರ ಇಲ್ಲದಿರುವಂತಹ ಒಂದು ಒಳಸ್ಥಿತಿ, ಅದು ಜ್ಞಾನದಿಂದ ಸಾಧ್ಯ. ಭಕ್ತಿಯ ಭಾಷೆಯಲ್ಲಿ ಭಕ್ತರು ಹೇಗೆ ಹೇಳ್ತಾರಂದ್ರೆ, ಎಲ್ಲವೂ ಆ ಭಗವಂತನೇ ಮಾಡೋದು. ಹರಿಹಿ ಕರ್ತ ಹರಿಹಿ ಭೋಕ್ತ. ಮಾಡುವವನು ಅವನೇ, ಉಣ್ಣುವವನು ಅವನೇ, ನಗುವವನು ಅವನೇ, ಅಳುವವನು ಅವನೇ ಅಂತ ಆ ಥರ ಎಲ್ಲ ಹೇಳಿದ್ದಾರೆ ಸಂತರು. ಜ್ಞಾನದ ಭಾಷೆಯಲ್ಲಿ, ಅದ್ವೈತ ವೇದಾಂತದಲ್ಲಿ
ಸಚ್ಚಿತ್ ಅನ್ನೋದು ಮಾತ್ರ ಸತ್ಯ. ಈ ನಾನೊಬ್ಬ ದೊಡ್ಡವನು ಅಥವಾ ನಾನು ಕೆಲಸಕ್ಕೆ ಬಾರ್ದವನು ಅಂತ ಏನೆಲ್ಲ ಕಲ್ಪನೆಗಳು ನಮ್ಮೆಲ್ಲರಿಗೂ ಬರ್ತೇವಲ್ಲ. ಕೆಲವು ದಿನ ಬೆಳಿಗ್ಗೆ ಹೊತ್ತಿಗೆ ನಾವೊಂದು ದೊಡ್ಡ ಶುಭಗುರು ಅಂತ ಭಾವಿಸ್ತೀವಿ, ಮಧ್ಯಾಹ್ನ ಏನೋ ಒಂದು ಜ್ಞಾಪಕ ಆಗುತ್ತೆ ಅಥವಾ ಏನೋ ಒಂದು ಘಟನೆ ಆಗುತ್ತೆ, ಅಯ್ಯೋ ಈ ಜನ್ಮದಲ್ಲಿ ನಾನು ಸುಧಾರಿಸೋದಿಲ್ಲ ಅಂತ ಕಾಣುತ್ತೆ ಅಂತ ನಾವು ನಮ್ಮ ಬಗ್ಗೆ ನಾಚಿಕೆ ಪಡ್ತೀವಿ. ಎಲ್ಲ ಆಗುತ್ತೆ. ಆದ್ರೆ ಅದೆಲ್ಲ ವೇದಾಂತದ ದೃಷ್ಟಿಯಲ್ಲಿ ಅವಿದ್ಯೆಯ ಚೌಕಟ್ಟಿನಲ್ಲಿ ಆಗುವಂಥದ್ದು. ಅವಿದ್ಯೆ, ಅಜ್ಞಾನ, ಸ್ಪಿರಿಚುವಲ್ ಇಗ್ನರೆನ್ಸ್ ಅನ್ನೋದು ಹೊರಟು ಹೋದಾಗ ಆಗ ಕೂಡ ದಿನವೂ ಏನೋ ಘಟನೆಗಳಾಗ್ತವೆ. ಆದ್ರೆ ಆ ಘಟನೆಗಳ ಒಂದು ಕಾರಣವಾಗಿ, ಅವುಗಳನ್ನು ಕಾರಣವಾಗಿಟ್ಕೊಂಡು ನಮ್ಮನ್ನು ನಾವು ಕೀಳಂತ ಭಾವಿಸುವುದಿಲ್ಲ, ನಮ್ಮನ್ನು ನಾವು ಹಿರಿಯರು ದೊಡ್ಡ ಮನುಷ್ಯರು ಅಂತ ಭಾವಿಸುವುದಿಲ್ಲ. ಈ ಅಹಂಕಾರ ಇಲ್ಲದೆ ಇರುವುದನ್ನ ವೇದಾಂತದಲ್ಲಿ, ಗೀತೆಯು ವೇದಾಂತದ ಗ್ರಂಥ ಅಂತ ನಾವು ಭಾವಿಸ್ತೀವಿ. ಗೀತೆಯು ವೇದಾಂತದ ಒಂದು ಬಹಳ ಅದ್ಭುತವಾದ ಕೃತಿ. ರಾಮಾನುಜರು ಹೇಳೋ ಪ್ರಕಾರ ವಿಶಿಷ್ಟ ಅದ್ವೈತವನ್ನ ಗೀತೆ ಹೊರತರುವಷ್ಟು ಬೇರೆ ಯಾವುದು ತರುವುದಿಲ್ಲ. ಬಹಳ ಅದ್ಭುತವಾದ. ದ್ವಾಚಾರ್ಯರು ಹರಿಭಕ್ತಿಯನ್ನ, ದ್ವೈತ ಸಿದ್ಧಾಂತವನ್ನ ಭಗವದ್ಗೀತೆ ಹೇಳುವಷ್ಟು ಚಂದವಾಗಿ ಯಾರು ಹೇಳ್ತಾರೆ ಸ್ವಾಮಿ ಅಂತ ಹೇಳಿದ್ರು. ಶಂಕರರು ಬ್ರಹ್ಮ ಮಾತ್ರ ಸತ್ಯ, ಮಿಕ್ಕಿದೆಲ್ಲವೂ ಕೂಡ ಒಂದು ತೋರಿಕೆ ಅಂತ ಹೇಳುವಂತಹ ಅದ್ವೈತ ವೇದಾಂತವನ್ನ ಭಗವದ್ಗೀತೆ ಅದ್ಭುತವಾಗಿ ಹೇಳುತ್ತೆ ಅಂತ ಸಾರಿದ್ರು. ಅವರಲ್ಲೀಗ ಯಾರು ಸರಿ ಅಂತ ಆ ವಿಷಯಕ್ಕೆ ಇವತ್ತು ಹೋಗೋದು ಬೇಡ, ಆಗೊಮ್ಮೆ ಈಗೊಮ್ಮೆ ಬರುತ್ತೆ ಆ ವಿಷಯ. ಅವರೆಲ್ಲರೂ ಸರಿಯೇ. ಗೀತೆ ಅನ್ನುವಂತಹ ವೇದಾಂತದಲ್ಲಿ ಅಹಂಕಾರದ ನಾಶವನ್ನ ಬಹಳ ಕಡೆ ಕೃಷ್ಣ ಹೇಳಿದ್ದಾನೆ. ಇವತ್ತಿನ ಮಾತುಗಳನ್ನು ಮುಕ್ತಾಯಗೊಳಿಸುವ ಮೊದಲು ಇವತ್ತಿನ ವಿಷಯಕ್ಕೆ ಎಲ್ಲಕ್ಕಿಂತ ದೊಡ್ಡ ಗೆಲುವು ಅಂತ ಅದೇನದು ಅಂತ ಹೇಳಲೂ ಇಲ್ಲ. ಹಲವಾರು ಜನ ಇವತ್ತಿನ ವಿಷಯ ನೋಡಿ ಎಲ್ಲಕ್ಕಿಂತ ದೊಡ್ಡ ಗೆಲುವು ಯಾವುದ್ರ ಬಗ್ಗೆ ಮಾತಾಡ್ತಾರೆ ಸ್ವಾಮೀಜಿ ಅಂತ ವಿಸ್ಮಯ ಪಟ್ಟಿರ್ಬೋದು. ನಾವು ಬೇಕಂತಲೇ ಅಲ್ಲಿ ಕೊಟ್ಟಿಲ್ಲ ಏನದು ಅಂತ. ಇವಾಗ ಹೇಳ್ತಾ ಇದ್ದೀವಿ, ಇವಾಗ ಸ್ಪಷ್ಟ ಮಾಡ್ತಾ ಇದ್ದೀವಿ. ಎಲ್ಲಕ್ಕಿಂತ ದೊಡ್ಡ ಗೆಲುವು ರಾಜಕೀಯದ ಗೆಲುವಲ್ಲ, ತುಂಬ ಸಂಪತ್ತನ್ನು ಗಳಿಸೋದಲ್ಲ, ತುಂಬ ಕೀರ್ತಿಯನ್ನು ಪಡೆಯೋದಲ್ಲ, ಆಸ್ಕಾರೋ ಅಥವಾ ಜ್ಞಾನಪೀಠೋ ಅಥವಾ ಪದ್ಮಭೂಷಣವೋ ಅಥವಾ ಗ್ರಾಮಿ ಅವಾರ್ಡೋ ಒಲಿಂಪಿಕ್ ಮೆಡಲು ಅದೆಲ್ಲ ಇದೆಯಲ್ಲ, ಅದು ಯಾವುದು ಕೂಡ ಎಲ್ಲಕ್ಕಿಂತ ದೊಡ್ಡ ಗೆಲುವಲ್ಲ. ಅಹಂ ಅನ್ನುವಂಥದ್ದು ಇಲ್ಲದೆ ಇರುವುದು. ಅಂತ ವಿಷಯವನ್ನು ಕೊಡ್ಲಿಕ್ಕೆ ಒಂದು ಪ್ರೇರಣೆ ಎಲ್ಲಿಂದ ಬಂತು ಅಂದ್ರೆ, ವಾಟ್ ಮೇಡ್ ಮೀ ಎಕ್ಸ್ಪ್ರೆಸ್ ದಿ ಟೈಟಲ್ ಇನ್ ದಟ್ ವೇ ಈಸ್ ಮಹರ್ಷಿ ರಮಣರ ಸದ್ದರ್ಶನದಲ್ಲಿ ಒಂದು ಶ್ಲೋಕ ಇದೆ, ಬಹಳ ಅದ್ಭುತವಾದ ಶ್ಲೋಕ. ಭಾವೇಹಮ ಸರ್ವಮಿದಂ ವಿಭಾತಿ ಲಯೇಹಮೋ ನೈವ ವಿಭಾತಿ ಕಿಂಚಿತ್ ತಸ್ಮಾದಹಂ ರೂಪಮಿದಂ ಸಮಸ್ತಂ ತನ್ಮಾರ್ಗಣಂ ಸರ್ವಜಯಾಯ ಮಾರ್ಗಃ ಅಂತ ಒಂದು ಶ್ಲೋಕ ಇದೆ. ಭಾವೆ ಅಂದ್ರೆ ಅಹಂಕಾರ, ಭಾವೆ ಇರುವಾಗ, ನಮ್ಮಲ್ಲಿ ಅಹಂಕಾರ ಎದ್ದು ಕುಣಿಯುತ್ತಿರುವಾಗ ಎಷ್ಟೆಷ್ಟೋ ಸಮಸ್ಯೆಗಳು, ಎಷ್ಟೆಷ್ಟೋ ಚಿಂತೆಗಳು, ನಮಗೆ ಎಷ್ಟೆಷ್ಟೋ ವಿಷಯದ ಬಗ್ಗೆ ಭಯ, ಎಷ್ಟೆಷ್ಟೋ ವಿಷಯದ ಬಗ್ಗೆ ಆಸೆ, ಪ್ರಪಂಚ ಜೀವನದಲ್ಲಿ ಏನೆಲ್ಲ ಆಗ್ತಿರುವ ಹಾಗೆ ತೋರುತ್ತೆ. ಟೆನ್ಷನ್, ಸ್ಟ್ರೆಸ್. ಭಾವೇ ಅಹಮಃ, ಅಹಂಕಾರಸ್ಯ ಭಾವೇ ಅದಿರುವಾಗ. ಲಯೇ ಅಹಮಃ, ಅಹಂಕಾರ ಲಯಗೊಂಡಾಗ ಯಾವುದೂ ಇಲ್ಲ. ಲಯೇಹಮಃ ನೈವ ವಿಭಾತಿ ಕಿಂಚಿತ್ ತಸ್ಮಾತ್, ಆದುದರಿಂದ ಅಹಂ ರೂಪಮಿದಂ ಸಮಸ್ತಂ. ನಿಮಗೆ ಆರ್ಥಿಕ ಸಮಸ್ಯೆ ಬಗ್ಗೆ ಚಿಂತೆ ಇದೆಯೋ, ಅದನ್ನು ಸ್ವಲ್ಪ ಆಳವಾಗಿ ನೋಡಿದ್ರೆ ಅದು ಆರ್ಥಿಕ ಸಮಸ್ಯೆಗಿಂತ ಹೆಚ್ಚಾಗಿ ನಿಮ್ಮ ಅಹಂಕಾರವು ತಾಳಿದಂತಹ ಒಂದು ರೂಪ. ನಮ್ಮ ಅಹಂಕಾರ ಕೆಲವೊಮ್ಮೆ ಹೇಗಿರುತ್ತಂತ ಹೇಳಿದ್ರೆ, ನನಗೆ ಅಷ್ಟೊಂದು ಹಣ ಇದ್ರೆ ಮಾತ್ರ ನಾನು ಯಶಸ್ವಿ ಅಂತ ಭಾವಿಸ್ತೀನಿ. ಅದರ ಅರ್ಧ ಇದ್ರೆ ಸಾಲದು, ಅವಶ್ಯಕತೆಗಳು ಪೂರೈಸಿದ್ರೆ ಸಾಲದು. ನನ್ನಲ್ಲಿ ಯಾವುದೋ ಒಂದು ಕಲ್ಪನೆ ಇದೆ, ನನಗೆ ಬೆಂಗಳೂರಂತ ನಗರದಲ್ಲಿ ಒಂದು ಮನೆ ಇರಬೇಕು, ಮಂಗಳೂರಂತ ಸಮುದ್ರ ತೀರದಲ್ಲಿ ಒಂದು ಇರಬೇಕು, ಆಮೇಲೆ ಒಂದು ಹಿಲ್ ಸ್ಟೇಷನ್ನಲ್ಲೂ ಇದ್ರೆ ಆಗ ನಾನು ಯಶಸ್ವಿ ಅಂತ ಯಾರೋ ಒಬ್ಬ ಕಲ್ಪನೆ ಮಾಡಿಕೊಂಡ್ರೆ, ಆವಾಗ ಮಂಗಳೂರಲ್ಲಿ ಮನೆ ಮಾಡ್ದ, ಬೆಂಗಳೂರಲ್ಲಿ ಮನೆ ಮಾಡ್ದ, ಆದರೆ ಯಾವುದೋ ಒಂದು ಹಿಲ್ ಸ್ಟೇಷನಲ್ಲಿ ಮನೆ ಮಾಡ್ಲಿಕ್ಕೆ ಆಗಲಿಲ್ಲ. ಒಂದು ದುಃಖ ಪಡ್ತಾನೆ. ಕೊನೆಗೆ ಸುತ್ತಿ ಬಳಸಿ ನನ್ನ ಬದುಕು ಸೋಲಾಯ್ತು, ನಾನು ಸೋತೆ ಅಂತ.
ಅಹಂಕಾರ, ನಾನು ಯಾರು, ನನ್ನ ಬೆಲೆಯಷ್ಟು ಅನ್ನೋದು ವಿಷಯದಲ್ಲಿ ಅವನಿಗೆ ಅವನದೇ ಕಲ್ಪನೆಗಳಿದೆ. ಅದರಿಂದ ಈ ನಾನು ಅನ್ನುವುದು ಹೊರಟು ಹೋದಾಗ ಆರ್ಥಿಕ ಚಿಂತೆ ಇರೋದಿಲ್ಲ. ಆರ್ಥಿಕವಾಗಲಿ ಆರೋಗ್ಯದ ಚಿಂತೆ ಕೂಡ ಏನೆಲ್ಲ ಇದೆ. ನೀವು ನಿಮ್ಮ ಚಿಂತೆಗಳ ಒಂದು ಪಟ್ಟಿ ಮಾಡಿ ಸ್ವಲ್ಪ ಆಳಕ್ಕೆ ಹೋದ್ರೆ ಅವೆಲ್ಲವೂ ಕೂಡ ಆಧ್ಯಾತ್ಮಿಕ ಅಜ್ಞಾನದಿಂದ ನೀವು ನಿಮ್ಮ ಬಗ್ಗೆ ಕಲ್ಪಿಸಿಕೊಳ್ಳುವಂತಹ ಸೆಲ್ಫ್ ವರ್ತ್, ನಾನು ಎಷ್ಟು ಸಾಧಿಸಿದವನು, ಎಷ್ಟು ಯೋಗ್ಯ, ನನ್ನ ಬೆಲೆ ಎಷ್ಟು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ದೃಷ್ಟಿಯಿಂದ ನೀವು ನಿಮಗೆ ನೀವೇ ಒಂದು ಬೆಲೆ ಕೊಡ್ತೀರ, ಬೆಲೆ ಹಾಕ್ತೀರ. ನಾನಿಷ್ಟು ಯಶಸ್ವಿ ಆದವನು ಅಥವಾ ಆದವಳು ಅಂತ. ಕೊನೆಯಲ್ಲಿ ಆ ಶ್ಲೋಕದಲ್ಲಿ ಹೇಳ್ತಾರೆ, ಎಲ್ಲವೂ ಅಹಂಕಾರದ ಮೂಲಕ ಎಲ್ಲ ಸಮಸ್ಯೆಗಳು ದೊಡ್ಡದಾಗಿ ತೋರ್ತವೆ, ನಿಜವಾಗಿ ತೋರ್ತವೆ, ಸತ್ಯವಾಗಿ ತೋರ್ತವೆ. ಆಲ್ ಯುವರ್ ಪ್ರಾಬ್ಲಮ್ಸ್ ಲುಕ್ ರಿಯಲ್ ಅಂಡ್ ಸಾಲಿಡ್ ಬಿಕಾಸ್ ಅಟ್ ದಿ ಡೆಪ್ತ್ ಆಫ್ ದೆಮ್, ಅಟ್ ದಿ ರೂಟ್ ಆಫ್ ದೆಮ್, you have a self-evaluation. You put a label on yourself. That is ahankara. ಆದ್ರಿಂದ ತಸ್ಮಾದ್ ಅಹಂ ರೂಪಮಿದಂ ಸಮಸ್ತಂ ತಸ್ಮಾದ್ ಅಹಂಕಾರ ರೂಪಮಿದಂ ಸಮಸ್ತಂ ಅಂತ ಅರ್ಥ. ಕೊನೆಯ ಪಂಕ್ತಿಯಲ್ಲಿ ಹೇಳ್ತಾರೆ ತನ್ಮಾರ್ಗಣಂ. ಆದ್ರಿಂದ ನಮ್ಮಲ್ಲಿರುವ ಅಹಂಕಾರವನ್ನ ತುಂಬಾ ವೀಕ್ಷಿಸಿ, ನೋಡಿ, ಗಮನಿಸಿ. ಅಯ್ಯ, ನನ್ನಲ್ಲಿ ಈ ಬಗೆಯ ಅಹಂಕಾರ ಇದೆ. ರೂಪದ ಬಗ್ಗೆ, ಹಣದ ಬಗ್ಗೆ, ವಯಸ್ಸಿನ ಬಗ್ಗೆ, ನನ್ನ ಸ್ಥಾನಮಾನದ ಬಗ್ಗೆ ನಾನು ಬಹಳ ಕಾಳಜಿ ಮಾಡ್ತಾ ಇದ್ದೀನಿ ಇತ್ತೀಚೆಗೆ, ಮಾಡಬೇಕಿತ್ತ ಅಷ್ಟು ಅಂತ ನಾವೇ ನಮ್ಮಲ್ಲಿ ಅಹಂಕಾರ ವರ್ತಿಸುವುದನ್ನ ಗಮನಿಸಿದ್ರೆ, ಆ ಗಮನಿಸುವುದರಲ್ಲಿ, ಇನ್ ದಟ್ ಅಬ್ಸರ್ವೇಷನ್ ಇಟ್ ಸೆಲ್ಫ್, ಇನ್ ದಟ್ ನೋಟಿಸಿಂಗ್ ಇಟ್ ಸೆಲ್ಫ್, ಇದ್ದು ಕೃಷ್ಣಮೂರ್ತಿ ಅಂತವರೆಲ್ಲ ಅಬ್ಸರ್ವೇಷನ್ಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. Observe the self. Self ಅಂದ್ರೆ ಈಗೋ ಇನ್ ಮೂವ್ಮೆಂಟ್. ರೆಸ್ಟ್ ಆಫ್ ಇಟ್ ವಿಲ್ ಹ್ಯಾಪನ್. ನಿಮ್ಮಲ್ಲಿರುವ ಅಹಂಕಾರದ ವರ್ತನೆ, ಅದರ ಚಲನ ವಲನವನ್ನ ಗಮನಿಸಲಿಕ್ಕಾದ್ರೆ ನಿಮಗೆ ಅರ್ಧ ದಾರಿ ನೀವು ಕ್ರಮಿಸಿ ಆಯ್ತು. ಹಾಫ್ ದಿ ವೇ ಯು ಹ್ಯಾವ್ ಆಲ್ರೆಡಿ ಟ್ರಾವೆಲ್ಡ್. ರೆಸ್ಟ್ ಆಫ್ ಇಟ್ ವಿಲ್ ಹ್ಯಾಪನ್ ಅಂತ ಅಲ್ಲಿ ಬಹಳ ಆಳವಾದ ಅರ್ಥ ಇದೆ ಅವರ ಆ ಥರ ಹೇಳುವುದ್ರಲ್ಲಿ. ಇರಲಿ. ತನ್ಮಾರ್ಗಣಂ, ಅಹಂಕಾರದ ಮಾರ್ಗಣ ಅಂದ್ರೆ ಹುಡುಕೋದು. ಅದು ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಅದರ ಮೂಲವನ್ನು ಹುಡುಕುವಂಥದ್ದು. ಮಾರ್ಗಣ ಶಬ್ದವನ್ನ ರಮಣ ಮಹರ್ಷಿಗಳು ತುಂಬಾ ಉಪಯೋಗಿಸ್ತಿದ್ರು. ಅಥವಾ ಅವರು ಬಹುಶಃ ಯಾವುದು ತಮಿಳ್ ಅಥವಾ ತೆಲುಗು, ಕನ್ನಡ, ಮಲಯಾಳಂ ಯಾವುದೋ ಶಬ್ದ ಉಪಯೋಗಿಸಿದ್ದಿರ್ಬೋದು. ಅದ ಸಂಸ್ಕೃತ ಅನುವಾದಗಳಲ್ಲಿ ವಾಸಿಷ್ಠ ಗಣಪತಿ ಮುನಿ ಸರ್ಚಿಂಗ್ ಫಾರ್ ದಿ ಸೋರ್ಸ್ ಆಫ್ ಯುವರ್ ಈಗೋ, ನಿಮ್ಮ ಅಹಂಕಾರ ಎಲ್ಲಿಂದ ಉದಯವಾಗ್ತದೆ, ಹೇಗೆ ಬರುತ್ತೆ ಅಂತ ಅದನ್ನು ಗಮನಿಸೋ, ಅದರ ಮೂಲಕ್ಕಾಗಿ ಹುಡುಕುವುದು. ತನ್ಮೂಲ ಅನ್ವೇಷಣಂ ಅಂತ ಬರುತ್ತೆ ಕೆಲವು. ಗಣಪತಿ ಮುನಿಗಳು ಸಂಸ್ಕೃತದಲ್ಲಿ ಮಾಡಿದ ಅನುವಾದಗಳಲ್ಲೆಲ್ಲ ಒಂದು ಅನ್ವೇಷಣ ಅಥವಾ ಮಾರ್ಗಣ, ಇನ್ನೊಂದು ಕಡೆ ಚಿನ್ವನ್ ಅಂತ ವರ್ತಮಾನ ಕೃದಂತ ಉಪಯೋಗಿಸ್ತಾರೆ. ಇರ್ಲಿ, ಮಾರ್ಗಣ. ತನ್ಮಾರ್ಗಣಂ ಸರ್ವಜಯಾಯ ಮಾರ್ಗ ಅಂತ ಕೊನೆಯ ಲೈನ್ ಅದು ಆ ಶ್ಲೋಕದಲ್ಲಿ. ತನ್ಮಾರ್ಗಣಂ ಸರ್ವಜಯಾಯ ಮಾರ್ಗ ಎಂಬ ಅಹಂಕಾರವನ್ನು ನೀವು ಗಮನಿಸಿ, ಆ ಗಮನಿಸುವಲ್ಲಿಯೇ, ಆ ಪ್ರಶ್ನಿಸುವಲ್ಲಿಯೇ, ಆ ಪ್ರಶ್ನಿಸುವ ಮೂಲಕ ಅದು ಕ್ಷೀಣಗೊಂಡು, ಅದು ಕಡಿಮೆಯಾಗಿ, ಅದರ ಬಲ ಕಡಿಮೆಯಾಗಿ ಮೆತ್ತಗೆ ಅದು ಕಣ್ಮರೆ ಆದರೆ ಎಲ್ಲ ರೀತಿಯಲ್ಲೂ ನೀವು ಗೆದ್ದವರು ನೀವೇ. ಆಗ MLA MP ಆದವ್ರು ಗೆಲ್ಲಿಲ್ಲ, ಕೋಟಿಗಟ್ಟಲೆ ಹಣ ಮಾಡಿದವ್ರು ಗೆಲ್ಲಿಲ್ಲ, 125 ವರ್ಷ ದೀರ್ಘ ಆಯುಸ್ಸು ಬದುಕಿದವರು ಗೆಲ್ಲಿಲ್ಲ, ಆಮೇಲೆ ಮಿಸ್ಟರ್ ಯೂನಿವರ್ಸ್ ಅಥವಾ ಮಿಸ್ ಯೂನಿವರ್ಸ್, ಮಿಸ್ ಇಂಡಿಯಾ ಇತ್ಯಾದಿ ಆದವ್ರು ಗೆಲ್ಲಿಲ್ಲ. ಒಂದು ದೊಡ್ಡ ಪಟ್ಟಿ ಮಾಡಿ ಅವರು ಯಾರು ನಿಜವಾಗೂ ಗೆಲ್ಲಿಲ್ಲ. ಅದೆಲ್ಲ ಗೆಲುವಿನಲ್ಲಿ ತುಂಬಾ ಇತಿಮಿತಿಗಳಿವೆ. ನಿಮ್ಮಲ್ಲಿರುವ ಅಹಂಕಾರವನ್ನು ನೀವು ಅಧ್ಯಾತ್ಮ ಜ್ಞಾನದಿಂದ ಹೋಗಲಾಡಿಸಿದರೆ ಆಗ ಗೆದ್ದವರು ನೀವೇ. ನೀವು ನಿಜವಾಗಿಯೂ ಗೆದ್ರಿ. ಆ ಗೆಲುವು ಎಲ್ಲ ಗೆಲುವಿನಿಗಿಂತ ಹೆಚ್ಚಿನದು, ದೊಡ್ಡದು. ಸರ್ವಜಯಾಯ ಸ ಮಾರ್ಗ ಅಹಂಕಾರಸ್ಯ ಅನ್ವೇಷಣಂ, ಅಹಂಕಾರಸ್ಯ ವೀಕ್ಷಣಂ, ಅಹಂಕಾರಸ್ಯ ವಿಚಾರ, ನಾನು ಯಾರು ಇತ್ಯಾದಿ. ಆ ಪ್ರಕಾರವಾಗಿ
ದೊಡ್ಡ ಗೆಲುವು ಅಂತ ಹೇಳಿದ್ರೆ ನಮ್ಮ ಅಹಂ ಭಾವವನ್ನು ಹೋಗಲಾಡಿಸ್ಕೊಡ್ತಾರೆ. ಓಂ ನಮೋ ಭಗವತೆ ವಾಸುದೇವ.